ಬಂಧುಗಳೇ, ನಮಗೆಲ್ಲರಿಗೂ ಗೋಕಾಕ್ ಅಂದ ತಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ನಯನ ಮನೋಹರವಾದಂತಹ ಗೋಕಾಕ್ ಫಾಲ್ಸ್ ಹಾಗೂ ಅಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಗೊಡಚಿನಮಲ್ಲಿಕೆಯ ಒಂದು ಜಲಪಾತ. ಅದರ ಜೊತೆಗೆ ಗೋಕಾಕ್ ಫಾಲ್ಸಿನ ದಂಡೆಯ ಮೇಲೆ ಅತ್ಯಂತ ಸುಂದರ ಕಲಾಕೃತಿಗಳನ್ನು ಹೊಂದಿರತಕ್ಕಂತಹ ಐತಿಹಾಸಿಕವಾದಂತಹ ಒಂದು ಸುಂದರವಾದಂತಹ ದೇವಸ್ಥಾನವೂ ಕೂಡ ಇದೆ. ನಾವು ಗೋಕಾಕಕ್ಕೆ ಭೇಟಿ ನೀಡಿದಾಗ ಆ ಒಂದು ದೇವಸ್ಥಾನವನ್ನು ಸಹಿತ ಭೇಟಿ ಮಾಡಿ ಬರೋಣ. ಈ ಒಂದು ತಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಯನ ಮನೋಹರವಾಗಿ ತುಂಬಿ ಹರಿತಿರ್ತಕ್ಕಂತಹ ತಾಯಿ ಘಟ್ಟಪ್ರಭೆಯನ್ನು. ಈ ಒಂದು ಮಳೆಗಾಲದಲ್ಲಿ ಈ ಒಂದು ದೃಶ್ಯವನ್ನು ನೋಡುವುದೇ ಒಂದು ಸೌಭಾಗ್ಯ ಅಂಥೇಳಿ ಹೇಳಬಹುದು. ಆಗಲೇ ಹೇಳಿದ ಹಾಗೆ ಈ ಒಂದು ಜಲಪಾತದ ಪಕ್ಕದಲ್ಲಿ ದಂಡೆಯ ಮೇಲಿರ್ತಕ್ಕಂತಹ ಒಂದು ನಯನ ಮನೋಹರವಾದಂತಹ ದೇವಸ್ಥಾನಕ್ಕೆ ತಡಸಲ ಮಹಾಲಿಂಗೇಶ್ವರ ದೇವಸ್ಥಾನ ಅಥವಾ ತಟಾಕೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾ ಇದ್ದಾರೆ. ಇದು ಗೋಕಾಕ್ ಫಾಲ್ಸಿನ ದಂಡೆಯ ಮೇಲಿದೆ, ಅಂದರೆ ಘಟಪ್ರಭಾ ನದಿಯ ದಂಡೆಯ ಮೇಲಿರ್ತಕ್ಕಂಥದ್ದು. ಅತ್ಯಂತ ಸುಂದರವಾದಂತಹ ಕಲಾಕೃತಿಯನ್ನು ಹೊಂದಿರತಕ್ಕಂಥದ್ದು. ಚಾಲುಕ್ಯರ ಕಾಲದಲ್ಲಿ ರಚನೆಯಾದಂತಹ ಸುಂದರ ದೇವಸ್ಥಾನ ತಾವಲ್ಲಿ ನೋಡ್ತಾ ಇದ್ದೀರಿ. ಆಮೇಲೆ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿಯೇ ಆಗಿನ ಕಾಲದ ಕಲಾಕೃತಿಗಳನ್ನು ಸಹಿತ ನಾವು ನೋಡಬಹುದಾಗಿದೆ. ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನವಿದ್ದು ಅತ್ಯಂತ ವಿಸ್ಮಯವನ್ನುಂಟು ಈ ಒಂದು ದೇವಸ್ಥಾನ ಈಶ್ವರನ ದೇವಸ್ಥಾನ ಆಗಿದ್ದು, ಇದರ ಮೇಲ್ಗಡೆ ಇದರ ಮೇಲ್ಛಾವಣಿ 4 ಸಿಂಹಗಳಿಂದ ಆವೃತವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಒಳಗಡೆ ನಾವು ಪ್ರವೇಶ ಮಾಡಿದರೆ ಅಲ್ಲಿ ಶಿವಲಿಂಗದಿರ್ತಕ್ಕಂತಹ ಪೀಠದ ಮೇಲೆ ದುರ್ಗಾಮಾತೆಯ ವಾಹನವಾದಂತಹ ಸಿಂಹವನ್ನು ನಾವು ನೋಡ್ಬೋದು. ಅದರ ಜೊತೆಗೆ ನಾವಲ್ಲಿ ನಾಗೇಂದ್ರನನ್ನು ಸಹಿತ ನಾವು ನೋಡಬಹುದು. ಈ ರೀತಿಯಾಗಿ ಹಲವಾರು ಕೌತುಕಗಳನ್ನು ಹೊಂದಿರತಕ್ಕಂತಹ ವಿವಿಧ ಶಿಲ್ಪಕಲೆಗಳನ್ನು ಹೊಂದಿರತಕ್ಕಂತಹ ದೇವಸ್ಥಾನಗಳನ್ನು ನಾವು ಘಟಪ್ರಭೆಯ ದಂಡೆಯ ಮೇಲೆ ನಾವು ನೋಡಬಹುದಾಗಿದೆ.